ಮಂಗಳೂರಿನಲ್ಲಿ ಮರಣ ಮಳೆಗೆ ಅಜ್ಜಿ ಮೊಮ್ಮಕ್ಕಳು ಸಾವಿಗೀಡಾಗಿರೋದು. ಪ್ರಾಣ ಪಣಕ್ಕಿಟ್ಟು ಮಕ್ಕಳ ರಕ್ಷಣೆಗೆ ನಿಂತಿದ್ದು ತಾಯಿ. ಬದುಕುಳಿದ ತಾಯಿ, ಆದರೆ ಇಬ್ಬರು ಮಕ್ಕಳ ದುರ್ಮರಣ. ತಾಯಿಯ ಸಂಕಟ ಮಾತ್ರ ಈಗ ನಿರಂತರವಾಗಿರುತ್ತೆ. ಮಕ್ಕಳ ರಕ್ಷಾ ಕವಚವಾಗಿ ತಾಯಿ ನಿಂತುಕೊಳ್ಳುತ್ತಾಳೆ. ತನ್ನನ್ನು ತಾನು ಒಡ್ಡುತ್ತಾಳೆ. ಬಾ, ನನ್ನನ್ನು ಎದುರಿಸು, ಅದಾದ ನಂತರ ನನ್ನ ಮಕ್ಕಳನ್ನು ನೋಡ್ಕೋ ಅಂತ ಹೇಳ್ತಾಳೆ ತಾಯಿ. ಆ ದೃಶ್ಯಗಳು ಹಾಗೆ ಹೇಳುತ್ತೆ, ಅದನ್ನು ವರ್ಣನೆ ಮಾಡುವಂಥದ್ದು ನೋಡಿದ್ರೆ. ಆದರೆ ಪುಟ್ಟ ಕಂದಮ್ಮಗಳನ್ನು ಬದುಕಿಸಿಕೊಳ್ಳೋದ್ರಲ್ಲಿ ತಾಯಿ ವಿಫಲವಾಗಿಬಿಡ್ತಾರೆ. ತಾಯಿಯ ತೋಳಿನಲ್ಲೇನೆ ಹಾಲು ಕುಡಿತಾ ಇದ್ದಂಥ ಮಕ್ಕಳು ತಾಯಿ ಅದೇ ತೋಳಿನಲ್ಲೇನೆ ಸಾವನ್ನಪ್ಪುತ್ತವೆ ಅಂತಂದರೆ ಯಾರಿಗೆ ತಾನೇ ಸಂಕಟ ಆಗಲ್ಲ ರೀ. ಆ ಕೈಯಲ್ಲೇ, ಆ ಕೈ ಮೇಲೇ, ಅಲ್ಲಿ ಇಟ್ಕೊಂಡಿದ್ದಾರಲ್ಲ ತಾಯಿ, ಆ ಕೈ ಮೇಲೇ ತಲೆ ಇಟ್ಟು ಮಲಗುವಂಥ ಮಕ್ಕಳು ರಾತ್ರಿ ಎಲ್ಲ ಹಾಗೆ ಮಲಗಿಸ್ಕೊಳ್ತಾರೆ ತಾಯಿ. ಈಗ ಅದೇ ಕೈಯಲ್ಲಿ ಆ ಮಕ್ಕಳು ಆ ಥರ ಒದ್ದಾಡಿ ಸಾವನ್ನಪ್ಪಿವೆ, ಪ್ರಾಣ ಬಿಟ್ಟಿವೆ ಅಂತಂದರೆ ಏನಾಗಬೇಕ್ರಿ ಅದರದು ಪರಿಸ್ಥಿತಿ ತಾಯಿದು. ಪಾಪ ಇನ್ನೂ ಹೇಳಿಲ್ವಂತೆ ಆ ತಾಯಿಗೆ, ನಿನ್ನ ಮಕ್ಕಳು ಇಬ್ಬರೂ ಇಲ್ಲ ಅಂತ ಹೇಳಿ. ಅದನ್ನು ಕೇಳಿಸ್ಕೊಂಬಿಟ್ರೆ ಆ ಎಮ್ಮಂಗೆ ಏನು ಅನಿಸುತ್ತೆ ಅಂತ. ಹೇಳೋರಿಗೂ ಧೈರ್ಯ ಬೇಕಲ್ರಿ, ನಿನ್ನ ಮಕ್ಕಳು ಇಬ್ಬರೂ ಇಲ್ಲಮ್ಮ ಅಂತ ಹೇಳೋಕ್ಕಾದ್ರೂ ಧೈರ್ಯ ಬೇಕಲ್ಲ ಇರೋರ್ಗೆ ಯಾರಿಗಾದ್ರೂ, ಅದು ಈ ಪರಿಸ್ಥಿತಿಯಲ್ಲಿ. ಇನ್ನು ಆ ಗಂಡನ ಪರಿಸ್ಥಿತಿ ಏನೋ, ತನ್ನ ತಾಯಿಯನ್ನು ಕಳ್ಕೊಂಡಿದ್ದಾನೆ, ಈ ಕಡೆಗೆ ತನ್ನ ಇಬ್ಬರು ಮಕ್ಕಳನ್ನು ಕಳ್ಕೊಂಡಿದ್ದಾನೆ. ಹೆಂಡತಿಯ ಪರಿಸ್ಥಿತಿ ಹಿಂಗಿದೆ, ಮನೆಯೆಲ್ಲ ಬಿದ್ದೋಗಿದೆ. ನಾವು ನೋಡ್ತಾ ಇರೋದು ಇದಿಷ್ಟೇ ಅಲ್ಲ, ಹಂಗಾಯಿತು ಹಿಂಗಾಯಿತು ಅಂಥೇಳಿ. ಅದನ್ನು ಸ್ವಲ್ಪ ಎಮೋಷ್ನಲ್ ಆಗಿ ನೋಡಿ ಹೇಗಿರುತ್ತೆ ಪರಿಸ್ಥಿತಿ ಅನ್ನಂಥೇಳಿ. ನಿಮ್ಮನ್ನು ಆ ಜಾಗದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ ಒಂದ್ಸಲ ಹೇಗಿರುತ್ತೆ ಪರಿಸ್ಥಿತಿಗಳು ಅಂತ ಹೇಳಿ. ತುಂಬ ಜನ ಮಾತನಾಡ್ತಾರೆ, ಅವ್ರಿಗೆ ಯಾರಲ್ಲಿ ಹೋಗಿ ಇರೋಕ್ಕೆ ಹೇಳಿದರು ಅಂತ ಹೇಳಿ. ಅವರ ಅನಿವಾರ್ಯತೆ ರೀ. ಯಾಕೆಂದರೆ ಜಮೀನಲ್ಲಿದೆ, ದುಡಿಮೆ ಮಾಡ್ಕೊಳ್ಬೇಕು. ಅವ್ರು ಬೇರೆ ಕಡೆ ಬಂದು ಇರೋಕ್ಕಾಗಲ್ಲ, ಜಮೀನು ಬಿಟ್ಟು ಹೇಗೆ ಬಂದಿರ್ತಾರೆ. ಇದು ಆಗಿರುವಂಥ ಪರಿಸ್ಥಿತಿ. ಮಳೆ ಇನ್ನೂ ಆರಂಭವಾಗ್ತಾ ಇದೆ ಈಗಷ್ಟೇ. ಮಳೆಗಾಲದ ಆರಂಭದಲ್ಲೇ ಇಂತಹ ಪರಿಸ್ಥಿತಿಗಳನ್ನು ಕೇಳಿಪಡ್ತಾ ಇದ್ದೀವಿ. ಮಳೆಗಾಲ ಆರಂಭದಲ್ಲಿ ಈ ರೀತಿ ಆಗ್ತಾ ಇದ್ದರೆ ಇನ್ನು ಮಳೆಗಾಲ ಇನ್ನೂ ಧೋ ಅಂತ ಸುರಿಯೋಕ್ಕೆ ಶುರುವಾದರೆ ಇನ್ನು ಯಾವ ಪರಿಸ್ಥಿತಿ ಇರಬೇಕು. ಕಾರಣ ಅಲ್ಲಲ್ಲಿ ಮಣ್ಣು ಸಡಿಲವಾಗಿದೆ, ಕಾಮಗಾರಿಗಳು ನಡೀತಾ ಇವೆ. ಅದಿನ್ಯಾವ ರೀತಿಯಾದಂಥ ಪರಿಣಾಮಗಳನ್ನು ಉಂಟು ಮಾಡುತ್ತೋ ಗೊತ್ತಿಲ್ಲ. ಕಾರಣ ಪ್ರಕೃತಿಯ ಜೊತೆಗೆ ಆಡಬಾರದ ಆಟಗಳನ್ನು ನಾವು ಆಡಿಬಿಟ್ಟಿದ್ದೀವಿ, ನಮ್ಮ ಸ್ವಾರ್ಥಕ್ಕೋಸ್ಕರ, ಅನಿವಾರ್ಯತೆಗೋಸ್ಕರ. ಕಾರಣ ಅಲ್ಲಿಗೆ ಹೋಗೋಕ್ಕೆ ದಾರಿ ಬೇಕು, ಇಲ್ಲಿಗೆ ಹೋಗೋಕ್ಕೆ ದಾರಿ ಬೇಕು. ಕೊರಿತಾ ಇರು, ಬಂಡೆಗಳನ್ನು ಹೊಡಿತಾ ಇರು, ಬೆಟ್ಟಗಳನ್ನು ಕೊರಿತಾ ಇರು, ರಸ್ತೆಗಳನ್ನು ಮಾಡ್ತಾ ಇರು. ಅದಕ್ಕೆ ಎಷ್ಟು ಪರಿಸರವಾದಿಗಳು ಹೇಳ್ತಾರೆ, ದಯವಿಟ್ಟು ಪಶ್ಚಿಮ ಘಟ್ಟಗಳಲ್ಲಿರುವಂಥ ಅದನ್ನು ಮಣ್ಣನ್ನು ಕೊರಿಬೇಡಿ ಅಂತ ಹೇಳಿ. ಕಾರಣ ಸಡಿಲವಾಗಿ ಹೋಗ್ಬಿಡುತ್ತೆ. ಮರಗಳನ್ನು ಕಡಿತಾ ಇದ್ದೀವಿ. ಮರಗಳಿದ್ದರೆ ಬೇರುಗಳ ಗಟ್ಟಿಯಾಗಿ ಮಣ್ಣನ್ನು ಇಟ್ಕೊಳ್ಳುತ್ತವೆ. ಆದರೆ ಈಗ ಅಲ್ಲಿ ಮರಗಳನ್ನು ಕಡಿದು ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಂಡು ಬೆಟ್ಟಗಳನ್ನು ಕಡ್ದಾಗಿ ಇಟ್ಕೊಂಡು ಮಳೆ ಬಂದಾಗ ನೀನು ಗಟ್ಟಿಯಾಗಿ ನಿಂತ್ಕೊಳ್ಳಂದ್ರೆ ಅದು ಯಾವ ನಿಂತ್ಕೊಳ್ಳುತ್ತೆ ರೀ? ಬೆಟ್ಟಗಳು ಕುಸಿಯತ್ವೆ. ಸಡಿಲವಾದಾಗ ಮಳೆಯಿಂದಾಗಿ ಕೊಚ್ಕೊಂಡು ಬರುತ್ತೆ, ಬಂದಾಗ ಈ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಯಾಕೆ ಮಡಿಕೇರಿಯಲ್ಲಿ ನೋಡಿಲ್ವಾ ನಾವು? ಚಿಕ್ಕಮಗಳೂರಲ್ಲಿ ನೋಡಿಲ್ವಾ? ಪಶ್ಚಿಮ ಘಟ್ಟಗಳಲ್ಲಿ ಹಿಂದೆಯೂ ಕೂಡ ನೋಡಿಲ್ವಾ? ಇನ್ನೂ ಕೂಡ ನಾವು ಪಾಠ ಕಲೀಲಿಲ್ಲ ಅಂತಂದರೆ ಇನ್ನೂ ಒಂದಿಷ್ಟು ಬಲಿಯನ್ನು ಕೊಡಲೇಬೇಕಾಗತ್ತೆ. ಮನುಷ್ಯನ ಸ್ವಾರ್ಥಕ್ಕೋಸ್ಕರ ಮನುಷ್ಯನನ್ನೇ ಇನ್ನೂ ಎಷ್ಟು ಬಲಿ ಕೊಡುವಂಥ ಪರಿಸ್ಥಿತಿ ನಾವು ಬಂದು ತಲುಪ್ತೀವೋ ಗೊತ್ತಿಲ್ಲ. ಕೊಡ್ತಾ ಇರ್ತೀವಿ ಇದೇ ರೀತಿ ಬಲಿ. ಇನ್ನೂ ಏನೆಲ್ಲ ಪ್ರಕೃತಿ ಜೊತೆಗೆ ನಾವು ಆಡಬೇಕು, ಅದು ನಮ್ಮನ್ನು ಹೇಗೆ ಆಟ ಆಡಿಸುತ್ತೆ. ಎಲ್ಲ ರೀತಿಯಲ್ಲೂ ತೋರಿಸಾಯಿತು. ಪ್ರವಾಹ ಉಕ್ಕಿಸಿ ಆಯಿತು, ಮಳೆ ಬರದೇನೆ ಪಾಠ ಕಲಿಸಿದ್ದು ಆಯಿತು, ನೀರಿಲ್ಲದೆ ನೀನು ಹೆಂಗಿರ್ತೀಯ ನೋಡೋಣ ಅಂತೇಳಿ ಅದನ್ನು ಕಲಿಸಿದ್ದಾಯಿತು. ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಕೂಡ ಆಗೋಗಿದ್ದು. ಮಳೆ ಬಂದಾಗ ಹಿಂಗೆ, ಮಳೆ ಇಲ್ದಾಗ ಇನ್ನೊಂದು ರೀತಿಯಲ್ಲಿ. ಇದರಿಂದನೂ ನೀವು ಪಾಠ ಕಲಿಲ್ವಾ? ತಗೋ ಆಯಿತು, ನಿನಗೆ ವೈರಸ್ಸು ಬಿಡ್ತೀನಿ ಅಂತೇಳಿ ಕರೋನಾನು ಬಿಟ್ಟು ತೋರಿಸ್ತದು ಪ್ರಕೃತಿ. ನಾವು ಇನ್ನೂ ಕಲೀಲಿಲ್ಲ ರೀ ಪಾಠನ. ಕಲಿಯಲ್ಲ ನಾವು. ಮನುಷ್ಯ ಜನ್ಮ ಸಾರ್ಥಕತೆಯಿಂದ ಬರಬೇಕಾಗಿದ್ದು. ಮನುಷ್ಯ ಜನ್ಮ ಸಮಾಪ್ತಿ ಆಗುವವರೆಗೂ ಕೂಡ ನಾವು ಮನುಷ್ಯರು ಹೀಗೆ ಹಾಳು ಮಾಡ್ತಾನೆ ಇರ್ತೀವಿ. ಅದರ ಪರಿಣಾಮಗಳನ್ನು ಆವಾಗ ಕೆಲವರು ಅನುಭವಿಸಬೇಕಾಗತ್ತೆ. ಅವರು ಆ ಪ್ರಕೃತಿಯ ಜೊತೆಗೆ ಇರ್ತಾರೆ, ಆ ಪ್ರಕೃತಿ ಜೊತೆಗೆ ಮಾತನಾಡ್ತಾರೆ, ಆ ಪ್ರಕೃತಿಯ ಜೊತೆಗೇ ಜೀವನ ನಡೆಸ್ತಾ ಇರ್ತಾರೆ. ಆದರೆ ಆಚೆಯಿಂದ ಇರೋರೆಲ್ಲ ಕೆಲಸಗಳನ್ನು ಮಾಡಿ ಅಲ್ಲೆಲ್ಲ ಹೊಡೆದಾಕಿಬಿಟ್ಟು ಅಲ್ಲಿರೋರನ್ನೂ ಕೂಡ ಪ್ರಕೃತಿ ಮುನಿಸ್ಕೊಂಡ್ಬಿಟ್ಟು ನಿನ್ನ ಮೇಲೇ ನಾನು ದಾಳಿ ಮಾಡ್ತೀನಿ ಅಂಥೇಳಿ ಅಲ್ಲಿರೋರನ್ನೇ ಈ ರೀತಿಯಾಗಿ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಏನು ಮಾಡಬೇಕ್ರಿ? ಪಶ್ಚಿಮ ಘಟ್ಟಗಳಲ್ಲಿರುವಂಥ ಮನೆಗಳಲ್ಲಿರುವಂಥ ಜನ ಹೇಗೆ ಬದುಕಬೇಕು? ಅವರು ಇನ್ಮೇಲೆ ಬೆಟ್ಟದಲ್ಲಿರುವಂಥವ್ರೆಲ್ಲ ವಾಪಸ್ ಬಂದುಬಿಡ್ಬೇಕು, ಅವ್ರ ಜಮೀನುಗಳನ್ನೆಲ್ಲ ಕೊಟ್ಬಿಟ್ಟು. ಬಟ್ ಬರೋಕ್ಕಾಗಲ್ಲ ಅವರಿಗೆ ಅದೇ ಜೀವಾಳ.
30-40 ಸೈಟ್ ಇರೋನೇ ಆ ಜಾಗ ಬಿಟ್ಟು ಬರಬೇಕಂದ್ರೆ ಒದ್ದಾಡ್ತಾನೆ. ಅಲ್ಲಿ ಎಕರೆಗಟ್ಟಲೆ ಜಮೀನುಗಳನ್ನು ಬೆಳೆದಿಟ್ಟು ಅವ್ರ ಪ್ರೀತಿಯಿಂದ ಅದ್ರ ಜೊತೆಗೆ ಮಾತುಕತೆ ಮಾಡ್ಕೊಂಡು ಬೆಳೆದಿರುವಂಥ ಮರಗಳಿರ್ತವೆ ಅಲ್ಲಿ. ಅದನ್ನು ಹೆಂಗರಿ ಬಿಟ್ಟು ಬರ್ತಾರೆ ಅವ್ರು? ಬದುಕೋಕ್ಕಾಗಲ್ಲ ಅವ್ರಿಗೆ ಬೇರೆ ಕಡೆಗೆ. ಕಡೆಗೆ ಬಿದ್ದಿದ್ರು, ಅವರ ಕಲ್ಲಿತ್ತು, ಅದನ್ನು ತೆಗಿಲಿಕ್ಕಾಗಲ್ಲ. ಹೇಗೆ ಅದನ್ನು ತೆಗೆದವ್ರನ್ನ ಹಾಸ್ಪಿಟ್ಲಿಗೆ ಮಾಡಿದೆ. ನಂತರ ಇದು ಒಳಗಡೆ ಕೂಗು ಕೇಳ್ತದೆ, ಮಗುವಿದ್ದು ಕೂಗು ಮತ್ತು ಅವ್ರದ್ದು ಬಗೆ ಅದರೊಟ್ಟಿಗೆ ಅನ್ನಪ್ಪನ ಅವರು ಅಲ್ಲಿ ಟ್ರೈ ಮಾಡ್ತಿದ್ರಲ್ಲ, ಅವಾಗ ನಾನು ಒಳಗಡೆ ಹೋದೆ ಸರ್. ಒಳಗಡೆ ಹೋಗುವಾಗ ಅಲ್ಲಿ ಎಲ್ಲ ನಾನು ಹೋಗಿದ ತಕ್ಷಣ ಮಗು ಮಾತಾಡಿದ್ದು, ತಾಯಿ ಸಹ ಮಾತಾಡಿದ್ದು ಸರ್. ಮಾತಾಡಿ ಯಾರು ಇರಲಿಲ್ಲ, ಎಲ್ಲ ಮಾತಾಡಿ ಚೆನ್ನಾಗಿ. ಒಂದು ಬಡ್ ಡೆತ್ ಆಗಿತ್ತು. ಮಗು ಏನು ತಾಯಿಯ ಪ್ರೀತಿಯನ್ನು ಇಬ್ಬರನ್ನು ಸಹ ಒಂದು ಗಟ್ಟಿ ಹಿಡಿದ ರೀತಿಯಲ್ಲಿ ಇತ್ತು. ಮಗು ಸಹ ಏನು ನಾರ್ಮಲ್ ಆಗಿ, ಮತ್ತು ಮಗು ಸಹ ನಾನು ಹೊರಗಡೆ ಬರಬೇಕಂದ್ರೆ ನಾನು ಅಕ್ಕ ಟೆನ್ಷನ್ ಮಾಡಿ, ನಾವಿದ್ದೇವೆ, ನೀವು ಟೆನ್ಷನ್ ಮಾಡ್ಕೊಳ್ಳಿ ಅಂತ ಹೇಳುವಾಗ, ಇಲ್ಲ ನನ್ನ ಮಗುವನ್ನು ತೆಕ್ಕೊಂಡೋಗಿ ನಾನು ಹೊರಗಡೆ ಬರ್ತೇನೆ ಅಂತ ಹೇಳಿದ್ರು. ಬಟ್ ಮಗುವಿನ ತಾಯಿಯ ಮಡಿಲಲ್ಲಿ ತೊಡೆ ಒಳಗಡೆ ಕಾಳಿತ್ತಲ್ಲ, ತೆಗಿಲಿಕ್ಕೆ ಆಗಲಿಲ್ಲ. ತಾಯಿಯ ಸೊಂಟದ ಕೆಳಗಡೆ ಅದೆಲ್ಲ ಬಿತ್ತಿತ್ತು. ಬಟ್ ನಮಗೆ ಏನು ತೆಗಿಲಿಕ್ಕೆ ಆಗೋದಿಲ್ಲ ಸರ್. ಅದು ಒಂದು ಟ್ರೈ ಮಾಡಿದೆ ಸರ್. ಬಟ್ ನೀರು ಕೊಟ್ಟೆ, ನೀರಲ್ಲಿ ಮಾತಾಡಿಸಿದೆ, ಮಗು ಹತ್ರ ಕಿಸ್ಕು ಮುತ್ತು ಕೊಟ್ಟೆ ಸರ್. ಅಲ್ಲಿ ಮುಗಿಯಲ್ಲಿ ನೀರು ಹಾಕಿದೆ ಸರ್. ಬಟ್ 9 ಗಂಟೆ ಪ್ರಯತ್ನ ಪಟ್ಟು ಇವಾಗ ಹೇಳ್ತಾರೆ ಡೆತ್ ಆಯ್ತು ಅಂತ ಹೇಳ್ತಾರೆ ಸರ್. ಬೆಳಿಗ್ಗೆಯಿಂದ ರೆಸ್ಕ್ಯೂ ಕಾರ್ಯದಲ್ಲಿ ಭಾಗವಹಿಸಿದ್ರು. ನೀವು ಬಂದಂಥ ಪರಿಸ್ಥಿತಿಯಲ್ಲಿ ಅಂದರೆ ಈಗ ಮಗು ಡೆತ್ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಪರಿಶ್ರಮ ಇಲ್ಲ ಸರ್, ಅದೇ ಸರ್ ಒಂದು ಮಗು ಸರ್. ಅದು ನಾನು ಲೈವ್ ಹೊರಗಡೆ ಬರಲಿಕ್ಕೆ ತುಂಬ ಟ್ರೈ ಮಾಡಿ ಸರ್. ಅಲ್ಲಿಂದ ಬರಲಿಕ್ಕೆ ಉಂಟಲ್ಲ, ತುಂಬ ಟ್ರೈ ಮಾಡಿದೆ, ಅಷ್ಟಿಷ್ಟಲ್ಲ ತುಂಬ ಟ್ರೈ ಮಾಡಿದೆ. ಈಗ ಮಗ ಏನಲ್ಲ, ನನಗೆ 1 ವರ್ಷ ಮಗ ಆದರೂ ಏನು ನಾನು ಬರ್ತೇನೆ ಅಂತೇಳಿ ಈಗೀಗ ಪುಷ್ ಮಾಡ್ತೀವಿ. ಅದನ್ನಲ್ಲಿ ಒಂದು ಮರದ ಅದನ್ನು ದೂಡ್ತಾ ಉಂಟು. ಬಟ್ ಅದು ಬರಲಿಲ್ಲ. ನಾನು ಅವಾಗ ಮಗುವಿಗೆ ನೀರೆಲ್ಲ ಕೊಟ್ಟೆ, ಮುಕ್ಕೆಲ್ಲ ತೊಳೆದೆ, ತಾಯಿಗೆ ಸಹ ನೀರು ಕೊಟ್ಟೆ ಸರ್. ಅವಾಗ ಇಲ್ಲ, ನಾನು ಧೈರ್ಯದಿಂದ ಮಗುವನ್ನು ತಗೊಂಡೋಗಿ ಅಂತ ಹೇಳಿದೆ. ಬಟ್ ಮಗು ಸ್ವಲ್ಪ ಬರುವಾಗ ಅಲ್ಲಿ ಸೌಂಡಲ್ಲಿ ಹಾಗೆ ಮಗುವಿಗೆ ಏನು ಕರ್ಕಶ ಆಗಿ ಏನೋ ಆಗಿರ್ಬೋದು ಅನಿಸುತ್ತೆ. ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್. ನಾನು ನೋಡ್ತಿದ್ದೆ ಅವಾಗ. ನಾನು ವಿಕ್ರಮ್ ಸರ್ ಡಾಕ್ಟರ್ ಹತ್ತಿರದಿಲ್ಲ, ಡಾಕ್ಟರ್ ಎಕ್ಸಲೆಂಟ್ ಟ್ರೈ ಮಾಡಿದ್ದು ಸರ್. ವಿಕ್ರಮ್ ಸರ್, ಮತ್ತೊಂದು ಲೇಡಿ ಡಾಕ್ಟರ್, ಮತ್ತೊಂದು ವಿನೋದ್ ಸರ್, ಇವರು 3 ಜನ ಎಷ್ಟು ಪ್ರಯತ್ನ ಪಟ್ಟಂದ್ರೆ ಆ ರಶಲ್ಲಿ ಅವರನ್ನು ಕೆಲಸ ನಿಲ್ಲಿಸಿ ನಮಗೊಂದು 10 ನಿಮಿಷ ಟೈಮ್ ಕೊಡಬೇಕಂದಿಲ್ಲ, ಮಗುವಿಗೆ ಮತ್ತು ತಾಯಿಗೂ ಆಕ್ಸಿಜನ್ ಕೊಟ್ಟು ಅಲ್ಟಿಮೇಟ್ ಟ್ರೈ ಮಾಡಿ ಸರ್. ಬಟ್ ವಿಧಿಯಲ್ಲಿ ಏನು ಮಾಡೋಕ್ಕೆ ಸರ್. ಆಸಿಫ್ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ. ತುಂಬ ಕೆಲಸ ಮಾಡಿದ್ದೀರಾ ಆಸಿಫ್ ಅವರೇ ನೀವು, ಗ್ರೇಟ್ ಜಾಬ್. ಅದು ನೆನಪಲ್ಲಿರುತ್ತೆ ಹೇಗೆ ಯಾವ ರೀತಿಯಾಗಿ ಮಾತಾಡ್ರಪ್ಪ. ಅದೇ ಮಂಗಳೂರು ಭಾಗದಲ್ಲಿರುವಂಥವ್ರು ಮಾತನಾಡ್ತಾ ಇದ್ರಲ್ಲ ಧರ್ಮಗಳ ವಿಚಾರದಲ್ಲಿ. ಇವತ್ತು ಯಾವ ಧರ್ಮ ಅಲ್ಲಿ? ಮನುಷ್ಯ ಧರ್ಮ ಒಂದೇ ಇದ್ದಿದ್ದು. ಇವತ್ತು ಮಾತನಾಡಿ, ಉಳಿದವರೆಲ್ಲ ಮಾತನಾಡ್ತಾ ಇದ್ರಲ್ಲ, ಇವತ್ತು ಮಾತನಾಡಿ ಧರ್ಮದ ವಿಚಾರದಲ್ಲಿ. ಏಕೆ ಇಲ್ಲಿ ನೆನಪಾಗಲ್ಲ ನಿಮಗೆ ಧರ್ಮ ಅಲ್ಲ? ಆ ಮಗು ಅವ್ರ ಕಣ್ಣು ಮುಂದೆನೇ ರಕ್ಷಣೆ ಮಾಡೋಕ್ಕೆ ಒದ್ದಾಡ್ತಾ ಇದ್ದಾರೆ. ಅವರು ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂಥೇಳಿ ಅವ್ರ ಮಾತುಗಳಲ್ಲಿ ಗೊತ್ತಾಗ್ತಾ ಇದ್ದಿದ್ದು. ವೈಬ್ರೇಷನ್ ಇತ್ತು ಅವ್ರ ಮಾತುಗಳಲ್ಲಿ, ಆಸಿಫ್ ಅವ್ರ ಮಾತಲ್ಲಿ ತುಂಬ ವೈಬ್ರೇಷನ್ ಕಾಣಿಸ್ತಾ ಇತ್ತು. ಕಾರಣ ಅವ್ರಿಗೆ ಒಂದು ಸಮಾಧಾನ ಇರ್ತಾಯಿತ್ತು, ಆ ಮಕ್ಕಳನ್ನು ರಕ್ಷಣೆ ಮಾಡಿದ್ದಿದ್ರೆ. ತುಂಬ ಪ್ರಯತ್ನ ಪಟ್ಟಿದ್ದಾರೆ, ಮಕ್ಕಳನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಅವ್ರಿಗೆ ಆ ಗದ್ಗರಿತವಾಗಿರುವಂಥ ಮಾತುಗಳಿದೆಯಲ್ಲ, ವೈಬ್ರೇಷನ್ ಕಾಣಿಸ್ತಾ ಇದೆ ಅದರಲ್ಲಿ, ನಡುಕ ಇದೆ ಅದರಲ್ಲಿ. ಯಾಕೆಂದರೆ ನಾನು ಉಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಅಂತ.